ಆತ್ಮೀಯರೇ ನಮಸ್ಕಾರಗಳು. ನಾನು ಚಂದ್ರಶೇಖರ್ ಬಾಳೆ. ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಕರ್ನಾಟಕ ರಾಜ್ಯ ಸರ್ಕಾರ ಶಿವಶರಣ ಬಸವಣ್ಣನವರನ್ನು ಸಾಂಸ್ಕೃತಿಕ ಪ್ರತಿನಿಧಿಯನ್ನಾಗಿ ಘೋಷಿಸಿದ್ದು ಅತ್ಯಂತ ಸ್ವಾಗತಾರ್ಹ ಮತ್ತು ಸಮಂಜಸವೂ ಹೌದು. ಬಸವಣ್ಣನ ಧಾರ್ಮಿಕ ಸಾಮರಸ್ಯ ವಿಶ್ವಮಾನ್ಯವಾಗಿದೆ. ಅದಕ್ಕೆ ಸಾವಿರಾರು ಉದಾಹರಣೆಗಳನ್ನು ಕೊಡಬಹುದಾಗಿದೆ. ಅಂತಹ ಒಂದು ಅಭೂತಪೂರ್ವ ಉದಾಹರಣೆಗೆ ಗದಗ ಜಿಲ್ಲೆಯ ಶಿರಹಟ್ಟಿಯ ಫಕೀರೇಶ್ವರ ಮಠವಾಗಿದ್ದು, ಆ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಶಿರಹಟ್ಟಿಯಲ್ಲಿರುವ ಶ್ರೀ ಜಗದ್ಗುರು ಫಕೀರೇಶ್ವರ ಮಠ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾಗಿ ಧಾರ್ಮಿಕ ಸಾಮರಸ್ಯವನ್ನು ಸಾರುವ ಕೇಂದ್ರವಾಗಿ ಕಳೆದ 4 ಶತಮಾನಗಳಿಂದಲೂ ಜನಮನ ಸೆಳೆದಿದೆ. ಈ ಮಠದ ವಿಶೇಷತೆ ಏನೆಂದರೆ, ಮಠದ ಅಂಗಳದಲ್ಲಿಯೇ ಒಂದು ಭಾಗದ ಗರ್ಭಗುಡಿಯಲ್ಲಿ ಹಿಂದೂ ಧರ್ಮದ ಪ್ರಕಾರ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ಮತ್ತೊಂದು ಭಾಗದಲ್ಲಿ ದರ್ಗಾ ನಿರ್ಮಿಸಲಾಗಿದ್ದು ಇಸ್ಲಾಂ ಧರ್ಮದ ಪ್ರಕಾರ ಸಾಂಪ್ರದಾಯಿಕ ಆಚರಣೆ ನಡೆಯುತ್ತದೆ. 400 ವರ್ಷಗಳ ಹಿಂದೆ ಆದಿಲ್ ಶಾಹಿ ಆಳ್ವಿಕೆಯ ಕಾಲದಲ್ಲಿ ಈ ಮಠ ಸ್ಥಾಪಿತವಾಗಿದ್ದು, ಇಲ್ಲಿ ನಡೆಯುವ ಜಾತ್ರೆ ಮಹೋತ್ಸವ ದೇಶದ ಸೌಹಾರ್ದ ಪರಂಪರೆಯ ಇತಿಹಾಸದಲ್ಲಿ ಅಗ್ರಗಣ್ಯ ಸ್ಥಾನ ಪಡೆದುಕೊಂಡಿದೆ. ಈ ಹಿಂದೆ ಬಿಜಾಪುರದ ಸೋಫಿ ಸಂತ ಖ್ವಾಜಾ ಅಮಾನುದ್ದೀನ್ ಅವರ ಅನುಗ್ರಹದಿಂದ ಶಿವಯ್ಯು ಜಂಗಮರು ದಂಪತಿಗಳಿಗೆ ಗಂಡು ಮಗು ಜನಿಸಿರುತ್ತದೆ. ಸೋಫಿ ಸಂತರ ಆದೇಶದಂತೆ ಹುಟ್ಟಿದ ಮಗುವನ್ನು ದರ್ಗಕ್ಕೆ ಬಿಡುತ್ತಾರೆ. ಆ ಮಗುವಿಗೆ ಚೆನ್ನವೀರ ಎಂದು ನಾಮಕರಣ ಮಾಡುತ್ತಾರೆ. ಮುಂದೆ ಅವರು ಫಕೀರ ಚನ್ನವೀರನೆಂಬ ಅಭಿದಾನ ಪಡೆದರು. ಸೌಹಾರ್ದ ಸಂದೇಶಗಳನ್ನು ನೀಡುವ ಮುಖಾಂತರ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ಮುಂದೆ ಫಕೀರೇಶ್ವರನೆಂದು ಪ್ರಸಿದ್ಧಿ ಪಡೆದರು. ಮುಂದೆ ಶಿರಹಟ್ಟಿಗೆ ಬಂದು ನೆಲೆಸಿದರು ಎನ್ನುವುದು ಈ ಮಠದ ಇತಿಹಾಸ. ಪ್ರಸ್ತುತ 8ನೇ ಪೀಠಾಧಿಪತಿಗಳು ಮಠದ ಪರಂಪರೆಯಂತೆ ಒಂದೇ ಅಂಗಳದಲ್ಲಿ 2 ಧರ್ಮದ ಆಚರಣೆ ಮಾಡುತ್ತಾ ಜೀವ ಸಾಗಿಸುವುದರ ಜೊತೆಗೆ ವರ್ಷಕ್ಕೊಂದು ಬಾರಿ ಮಾಗಿ ಹುಣ್ಣಿಮೆಯೆಂದು ಜಾತ್ರಾ ಮಹೋತ್ಸವವನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಈ ಜಾತ್ರೆಯಲ್ಲಿ ಹಿಂದೂ ಮುಸ್ಲಿಂ ಜಾತಿ ಧರ್ಮ ಭೇದವಿಲ್ಲದೆ ಸರ್ವ ಜನಾಂಗದ ಜನರು ಜಾತ್ರೆಯ ಸಡಗರದಲ್ಲಿ ತೊಡಗಿಸಿಕೊಂಡಿರುವುದು ಈ ಮಠದ ವಿಶೇಷವಾಗಿದೆ. ಅಪಾರ ಪ್ರಮಾಣದಲ್ಲಿ ಪಾಲ್ಗೊಳ್ಳುವ ಜನ ವಿಜೃಂಭಣೆಯಿಂದ ನಡೆಯುವ ರಥೋತ್ಸವಕ್ಕೆ ಒಂದೆಡೆ ಬಾಳೆಹಣ್ಣು ಉತ್ತುತ್ತೆ ಎಸೆದು ಭಕ್ತಿ ಮೆರೆಯುತ್ತಾರೆ. ಕಾಯಿ ಕರ್ಪೂರ ನೀಡಿ ಪೂಜೆ ಮಾಡುತ್ತಾರೆ. ಇನ್ನೊಂದೆಡೆ ಸಕ್ಕರೆ ಊದುಬತ್ತಿ ಬೆಳಗುವ ಸಂಪ್ರದಾಯ ನಡೆಯುತ್ತದೆ. ಈ 2 ಸಂಪ್ರದಾಯಗಳು ಒಂದೇ ಮಠದ ಆವರಣದಲ್ಲಿ ಅನಾವರಣಗೊಂಡು ಸಮಾಜದಲ್ಲಿ ಸಾಮರಸ್ಯ ಬಯಸುವ ಪ್ರತಿ ಜೀವಿಗೂ ಸಂತೋಷದ ಹಬ್ಬವನ್ನು ನೀಡುವಂತಿರುತ್ತದೆ. ಜಾತಿ ಧರ್ಮಗಳ ದೇಶದ ಮಧ್ಯೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಹೊರಹೊಮ್ಮಿದ ಫಕೀರೇಶ್ವರ ಮಠ ದೇಶಕ್ಕೆ ಮಾದರಿಯಾಗಿದೆ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.